ರಮ್ಯಾಗೆ ದರ್ಶನ್ ಫ್ಯಾನ್ಸ್ಗಳಿಂದ ಅಶ್ಲೀಲ ಮೆಸೇಜ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ 43 ಅಕೌಂಟ್ಗಳ ಮಾಹಿತಿಯನ್ನು ಕೇಳಿ ಇನ್ಸ್ಟಾಗ್ರಾಮ್ಗೆ ಸಿಸಿಬಿ ಪತ್ರ ಬರೆದಿದೆ. ಕಮೆಂಟ್ ಮಾಡಿದಂಥ ಐಡಿ ಸಮೇತ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ಡಿಲೀಟ್ ಆದ ಖಾತೆಗಳ ಬಗ್ಗೆಯೂ ಮಾಹಿತಿಯನ್ನು ಕೇಳಿದ್ದಾರೆ. ಉತ್ತರ ಸಿಗ್ತಾ ಇದ್ದಂತೆ ಇನ್ನಷ್ಟು ಜನರನ್ನ ಬಂಧಿಸುತ್ತಾರೆ ಪೊಲೀಸರು. ಈಗಾಗಲೇ 3 ಜನರನ್ನ ಬಂಧಿಸಲಾಗಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಒಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು 43 ಇದ್ದಿದ್ದು ಅಕೌಂಟ್, ಅದರ ಬಗ್ಗೆಯೂ ಕೂಡ ಮಾಹಿತಿ ಕೇಳಿದಾರಂತೆ. ಶಿವು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವು, 43 ಅಕೌಂಟ್ಗಳ ಪೈಕಿ ಈಗಾಗಲೇ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ಬಾಕಿ ಇದ್ದಾರೆ. ಅವ್ರನ್ನೆಲ್ಲ ಹುಡುಕಬೇಕು, ಬಹಳ ಕಷ್ಟದ ಸಂಗತಿ. ಆದರೂ ಕೂಡ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ವಾಸುದೇವ್, ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ಸ್ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 43 ಐಡಿ ಸಮೇತವಾಗಿ ರಮ್ಯಾ ದೂರನ್ನ ಕೊಟ್ಟಿರ್ತಾರೆ. ತದನಂತರದಲ್ಲಿ ಅವ್ರಿಗೆ ಅಪಾಲಜಿ ಕೇಳಿ ಕ್ಷಮೆ ಕೋರಿ ಮೆಸೇಜ್ ಮಾಡಿದಂಥ ಅಕೌಂಟ್ಗಳ ಡೀಟೇಲ್ಸ್ ಅನ್ನು ಕೂಡ ನಟಿ ರಮ್ಯಾ ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ರು. ಅಂದರೆ ಒಟ್ಟು 48 ಅಕೌಂಟ್ಗಳ ಮಾಹಿತಿಯನ್ನು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ನಟಿ ರಮ್ಯಾ ಕೊಟ್ಟಿದ್ರು. ಅದಂತೆ ಅದನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಮುಂದಾಗಿದ್ದಂಥ ಸಿಸಿಬಿ ಪೊಲೀಸರು ಒಟ್ಟು 13 ಅಕೌಂಟ್ಗಳನ್ನು ಗುರುತು ಮಾಡಿರುವಂಥದ್ದು. ಉಳಿದಂತೆ ಬಹುತೇಕ ಅಕೌಂಟ್ಗಳು ಫೇಕ್ ಅಕೌಂಟ್ಗಳಾಗಿದ್ವು. 13 ಅಕೌಂಟ್ಗಳ ಪೈಕಿ ಸುಮಾರು 11 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಿದ್ದಾರೆ. ಈ ಪೈಕಿ ಓಬಣ್ಣ ಮತ್ತು ಗಂಗಾಧರ್ ಎಂಬಂತ ಚಿತ್ರದುರ್ಗ ಮೂಲದ ಇಬ್ಬರನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಉಳಿದ ಖಾತೆಗಳೇನಿದೆ ಅಂದ್ರೆ ಅವ್ರಿಗೆ ಅಶ್ಲೀಲವಾಗಿ ಕೆಟ್ಟ ಮತ್ತು ಅವಾಚ್ಯ ಶಬ್ದಗಳಿಂದ ಬಂದಂತ ಕಾಮೆಂಟ್ಸ್ ಗಳನ್ನ ಮಾಡಿದಂತ ಅಕೌಂಟ್ಗಳೇನಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೋರಿ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆಯುವಂತ ಕೆಲಸವನ್ನ ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಮಾಡಿರುವಂತದ್ದು. ಈಗ ಆಲ್ರೆಡಿ ಪತ್ರ ಬರೆದು 3 ದಿನಗಳು ಕಳೆದಿದೆ. ಇನ್ನ 1-2 ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಆ ಒಂದು ಐಡಿಗಳ ಮಾಹಿತಿ ಲಭ್ಯ ಆಗುತ್ತೆ. ಅದರಂತೆ ಅದನ್ನು ಒಂದು ವೇಳೆ ಬಂದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 30ರಿಂದ 40 ಸಂಖ್ಯೆ ದಾಟುತ್ತೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಿರುವಂಥದ್ದು. ಅಂದ್ರೆ ಇನ್ಸ್ಟಾಗ್ರಾಮ್ ನಿಂದ ಅಧಿಕೃತವಾಗಿ ಆ ಐಡಿಗಳೇನಿದಾವೆ ಅದರ IP ಅಡ್ರೆಸ್ಗಳು ಪತ್ತೆಯಾದಂಥ ನಂತರದಲ್ಲಿ ಅವರೆಲ್ಲರನ್ನು ಕೂಡ ಬಂಧನ ಮಾಡಲಿಕ್ಕೆ ಸದ್ಯ ಸಿದ್ಧತೆಯನ್ನು ಮಾಡಿರುವಂಥದ್ದು. ಪ್ರಕರಣದಲ್ಲಿ ಈಗ ಆಲ್ರೆಡಿ ಇಬ್ಬರನ್ನ ಬಂಧನವಾಗಿದೆ, ಗಂಗಾಧರ್ ಮತ್ತು ಓಬಣ್ಣ ಅಂತೇಳಿ. ಇವರು ದರ್ಶನ್ ಅಭಿಮಾನಿಗಳು ಅನ್ನೋದು ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಯಾರ ಸೂಚನೆ ಅಂತ ಇವರು ಕಾಮೆಂಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ವೇಳೆಯಲ್ಲೂ ಕೂಡ ಆರೋಪಿಗಳು ಬಾಯಿ ಬಿಟ್ಟಿಲ್ಲ. ಉಳಿದ 11 ಜನ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇನ್ಸ್ಟಾಗ್ರಾಮ್ ನಿಂದ ಅಧಿಕೃತವಾಗಿ ಮಾಹಿತಿ ಬಂದಂತ ನಂತರದಲ್ಲಿ ಮತ್ತಷ್ಟು ಜನರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.